ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ಲವ್ ಲೈಫ್ಗೆ ಏನು ಮೆಸೇಜ್ ಇದೆ, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ, ಅಥವಾ ಸಿಂಗಲ್ ಕಮಿಟೆಡ್ ವಾಟ್ ಎವರ್ ಇಟ್ ಈಸ್, 2026 ಏನು ತಗೋ ಬರ್ತಾ ಇದೆ ಅಂತ ನೋಡೋಣ. ಕ್ವೀನ್ ಆಫ್ ಸ್ವರ್ಡ್ಸ್ ಇದೆ ಅಂಡ್ ಪೇಜ್ ಆಫ್ ವಾನ್ಸ್, ಎರಡು ಡ್ಯುವೆಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಮೇನ್ ಆಗಿ ಯಾವ ಎನರ್ಜಿ ಗೊತ್ತಾ? ಕ್ವೀನ್ ಆಫ್ ಸ್ವರ್ಡ್ಸ್ ಎನರ್ಜಿ ಎಸ್ಪೆಷಲಿ ನೋಡಿದ್ರೆ 2026 ನಿಮಗೆ ಹತ್ಕೊಂಡ್ ಕೂರೋದು ಅಥವಾ ಲವ್ಗೋಸ್ಕರ ಬೆಗ್ ಮಾಡೋದು ಆ ಇಯರ್ ಆಗಿರಲ್ಲ. ಏನೋ ಒಂದು ಕ್ಲಿಯರ್ ಹೆಡ್ ಬರುತ್ತೆ, ಕ್ಲಿಯರ್ ಡಿಸಿಷನ್ ಮಾಡ್ತೀರಾ, ನಿಮ್ಮ ಬೌಂಡ್ರೀಸ್ ನ ಸ್ಟ್ರಿಕ್ಟ್ ಆಗಿ ಇಟ್ಕೊಂತೀರಾ. ಯಾವುದೇ ರೀತಿ ನಾನ್ ಸೆನ್ಸ್ ಕನೆಕ್ಷನ್ ಗಳಿಗೆ, ಮಾತುಕತೆಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡಲ್ಲ. ನಿಮಗೆ ಏನ್ ಬೇಕು ಅದನ್ನ ನೀವು ಡೈರೆಕ್ಟ್ ಆಗಿ ಮಾತಾಡ್ತೀರಾ. ನಿಮಗೆ ಇಷ್ಟ ಆಗ್ತಾ ಇಲ್ವಾ ಡೈರೆಕ್ಟ್ ಆಗಿ ಬಿಟ್ಟು ಹೋಗ್ಬಿಡ್ತೀರಾ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಪೇಜ್ ಆಫ್ ವಾಂಡ್ಸ್ ಏನಿದೆ, ಒಂದು ನ್ಯೂ ಸ್ಪಾರ್ಕ್ ಅಂದ್ರೆ ಫ್ಲರ್ಟ್, ಮೆಸೇಜ್, ಎಕ್ಸೈಟ್ಮೆಂಟ್ ಬಗ್ಗೆ ಹೇಳುತ್ತೆ. ಯಾರೋ ಒಂದು ಹೊಸ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಮ್ವನ್ ಯಾರು ನಿಮ್ಮ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್ ಡೇಸ್, ಬ್ಯಾಕ್ ಟು ಯೋರ್ 20s 19s ಅಲ್ಲಿ ಹೆಂಗಿರ್ತಾ ಇದ್ರಿ ಸ್ಟೂಡೆಂಟ್ ಲೈಫ್ ಅಲ್ಲಿ, ಆತರ ಒಂದು ಲೈಫಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ನ್ಯೂ ಪರ್ಸನ್ ಡೆಫಿನೆಟ್ಲಿ ಯಾರೋ ಒಬ್ರು ಫ್ರೆಶ್ ಎನರ್ಜಿ ಇಟ್ಕೊಂಡು ನಿಮ್ ಲೈಫಿಗೆ ಬರ್ತಾ ಇದಾರೆ ಅನ್ಬೋದು. ಸೊ ಸ್ಟಾರ್ಟಿಂಗ್ ಹೆವಿ ಕಮಿಟ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ದಾನೆ ಇದ್ರೂನು ನೀವು ಈ ಒಂದು ಇಯರ್ ನ ಲಿವ್ ಇನ್ ದ ಮೂಮೆಂಟ್, ಆತರ ಲೈಫ್ ನ ಜೀವಿಸೋಣ ಆತರ ಅನ್ಕೊಂತೀರಾ. ಏನ್ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಮಾತಾಡ್ತೀರಾ. ಓವರ್ ಅಟ್ಯಾಚ್ಮೆಂಟ್ ನ ನೀವು ಚೂಸ್ ಮಾಡಲ್ಲ. ಫಾರ್ ಎವರ್ ಪ್ಲಾನ್ ಮಾಡೋದಕ್ಕೂ ಮುಂಚೆ, ಒಂದು ಸೀರಿಯಸ್ ಕಮಿಟ್ಮೆಂಟ್ ಪ್ಲಾನ್ ಮಾಡೋದಕ್ಕೂ ಮುಂಚೆ ಜಸ್ಟ್ ಆ ಕನೆಕ್ಷನ್ ಫಸ್ಟ್ ಆಫ್ ಆಲ್ ಎಂಜಾಯ್ ಮಾಡ್ತೀರಾ, ನೀವು ಆ ಮೂಮೆಂಟ್ ಅಲ್ಲಿ ಇರ್ತೀರಾ ಅನ್ಬೋದು. ಸೊ 2026 ಅಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ತೀರಾ ನೀವು, ವಿತ್ ಬ್ರೈನ್ಸ್ ಅಂಡ್ ವಿತ್ ಫನ್. ಜಾಸ್ತಿ ಎಮೋಷನಲ್ ಆಗಿರಲ್ಲ ಅಂತಾನೆ ಹೇಳ್ಬೋದು. ಓಕೆ.